ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ. ನಾವೇನು ಆಶ್ವಾಸನೆ ಕೊಟ್ಟಿದ್ದೇವೆ ಆಶ್ವಾಸನೆಯನ್ನು ಖಂಡಿತ ನಾವು ಒಂದೇ ಸತಿ ಮಾಡೋಕ್ಕಾಗಲ್ಲ. ಒಂದು ಸ್ಟೇಜ್ ಬೈ ಸ್ಟೇಜ್ ಅದನ್ನು ನಿಭಾಯಿಸ್ತೀವಿ. 5 ಗ್ಯಾರಂಟಿಗಳು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನು ಈಗಾಗಲೇ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಆ ಗ್ಯಾರಂಟಿಯಿಂದ ಈಗಾಗಲೇ ನಿಮಗೂ ಅನುಕೂಲ ಆಗಿದೆ. ನಿಮ್ಗೆ ಅಕೌಂಟಿಗೆ ದುಡ್ಡು ಬಂದಿದೆ, ಮನೆ ಕರೆಂಟು ಫ್ರೀ ಸಿಕ್ಕಿದೆ, ಫ್ರೀಯಾಗಿ ಬಸ್ ಓಡಾಡ್ತಾ ಇದ್ದೀರಿ. ಎಲ್ಲ ಗ್ಯಾರಂಟಿಗಳೆಲ್ಲ ಅನುಷ್ಠಾನಕ್ಕೆ ನಾವು ತಂದಿದ್ದೇವೆ. ಸೊ ಅನ್ನಭಾಗ್ಯ ಕೂಡ ಈಗಾಗಲೇ ಬರ್ತಾ ಇದೆ. ಈಗ ಮಿಕ್ಕಿದ್ದು ಕೆಲವು ಪೆನ್ಷನ್ನು 6ನೇ ಗ್ಯಾರಂಟಿ ಅಂತ ಕೂಡ ನಮ್ಮ ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸುಂದರಮ್ಮ ಅವರು, ವರಲಕ್ಷ್ಮಿ ಅವರು ಬಂದು ನಿಮ್ಮೆಲ್ಲರ ಪರವಾಗಿ ಮಾತಾಡಿದ್ದಾರೆ. ಸಪ್ರೇಟಾಗಿ ಚರ್ಚೆ ಮಾಡಿದ್ದೇವೆ. ಖಂಡಿತ ನಾವು ಇದ್ರ ಬಗ್ಗೆ ಏನು ನಾಳೆ ಬೆಳಗ್ಗೆ ಕೂಡ ಕೆಲವು ನಮ್ಮ ಎಂಪಿಗಳು ಕೆಲವು ಕಾರ್ಮಿಕರದ್ದು ಹೋರಾಟ ಇಟ್ಕೊಂಡಿದ್ದಾರೆ CIT ವತಿಯಿಂದ. ಅವ್ರ ಬೆಂಬಲವಾಗಿ ನಾವು ನಿಂತ್ಕೊಳ್ತೇವೆ. ನೀವೆಲ್ಲ ಸೇರಿ ನಮಗೆ ಶಕ್ತಿ ತುಂಬಿದ್ದೀರಿ. ನಿಮ್ಮ ಶಕ್ತಿ ಇನ್ನೂ ಸಮರ್ಪಕವಾಗಬೇಕು. ಈ ದೇಶ ಉಳಿಬೇಕು. ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಈ ದೇಶದಲ್ಲಿ ಎಲ್ಲ ಕಾರ್ಮಿಕರಿಗೆ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಬೇಕು. ಅಂಗನವಾಡಿ ನೌಕರರು ಇರ್ಬೋದು, ಆಶಾ ನೌಕರು ಇರ್ಬೋದು. ಕಾಂಗ್ರೆಸ್ ಸರ್ಕಾರ ಕಾಲದಲ್ಲಿ ಪ್ರಾರಂಭ ಆಯಿತು. ಇಂದಿರಾ ಗಾಂಧಿಯವರು ಅಂಗನವಾಡಿ ಪ್ರಾರಂಭ ಮಾಡಿಸಿದ್ರು. ಆಶಾ ಕಾರ್ಯಕರ್ತನ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದ್ರು. ಬಿಸಿ ಊಟ ಕೂಡ ನಾವೇ ಕೃಷ್ಣ ಅವರ ಕಾಲದಲ್ಲಿ ಅದನ್ನು ಬಿಸಿ ಊಟ ಪ್ರಾರಂಭವನ್ನು ಮಾಡಿದ್ರು. ನಮಗೆ ಎಲ್ಲ ವರ್ಗದ ಜನರ ಬಗ್ಗೆ ನಮಗೆ ವಿಶ್ವಾಸ ಇದೆ. ನಿಮಗೆ ಸಹಕಾರ ಕೊಡಬೇಕು. ಯಾರು ಏನೇ ಮಾತಾಡ್ಕೊಳ್ಳಿ, ನಮಗೂ ನಿಮಗೂ ಇರುವಂಥ ಸಂಬಂಧ ಭಕ್ತಂಗೂ ಭಗವಂತನಿಗೂ ಇರುವಂಥ ಒಂದು ಸಂಬಂಧ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ತಾವು ಯಾರು ಚಿಂತೆ ಮಾಡಬೇಡ. ನಾನು ನಿಮ್ಮ ನಾಯಕರುಗಳ ಹತ್ರ ಮಾತಾಡಿ ನಾನು ಮುಖ್ಯಮಂತ್ರಿಗಳು ಏನು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.